ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಮೊದಲನೇ ಹಂತದಲ್ಲಿ 1987ರ ಸಂದರ್ಭದಲ್ಲಿ ಬ್ರೆಟ್ಲ್ಯಾಂಡ್ ಅಂತಕ್ಕಂಥ ಒಂದು ವರದಿ ಇಂಟ್ರೊಡ್ಯೂಸ್ ಆಗುತ್ತೆ. ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಸ್ಥಿರ ಅಭಿವೃದ್ಧಿ ಎನ್ನುವಂತಹ ಒಂದು ಪದದ ಒಂದು ವ್ಯಾಖ್ಯಾನವನ್ನು ನೀಡಲಾಗುತ್ತೆ. ಈ ಮೂಲಕ ಭಾರತ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ 2030ರೊಳಗಾಗಿ 17 ಗುರಿಗಳನ್ನು ಸಾಧಿಸಬೇಕು ಅಂತಕ್ಕಂತಹ ಒಂದು ಗುರಿಯನ್ನು ವಿಶ್ವದಾದ್ಯಂತವಾಗಿ ನಿಯೋಜನೆ ಮಾಡಲಾಗ್ತಾ ಹೋಗುತ್ತೆ. ಸೊ ಈ ಒಂದು ವಿಷಯಕ್ಕೆ ಕುರಿತಾಗಿ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತ ಒಂದು ಸಂಸ್ಥೆ ಇದೆ. ಅದು ಪ್ರತಿ ವರ್ಷ ಏನು ಮಾಡುತ್ತಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಪ್ರಸ್ತುತಪಡಿಸ್ತಾ ಹೋಗುತ್ತೆ. ಸೊ ಇದರಲ್ಲಿ ಭಾರತ ಪಡ್ಕೊಂಡಿರ್ತಕ್ಕಂಥ ಸ್ಥಾನವನ್ನು ಒಂದು ಬಾರಿ ಗಮನಿಸ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ, ಭಾರತ 2025ರಲ್ಲಿ 10ನೇ ವರದಿಯಲ್ಲಿ ಪಡೆದುಕೊಂಡಿರ್ತಕ್ಕಂಥ ಸ್ಥಾನ 99ನೇ ಸ್ಥಾನ, 67 ಅಂಕಗಳನ್ನು ಪಡೆದುಕೊಂಡಿದೆ. ಹಾಗಾದರೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ರಾಷ್ಟ್ರ ಯಾವುದು? ಫಿನ್ಲ್ಯಾಂಡ್. ಅರ್ಥ ಆಗ್ತಿದೆಯಾ? ತುಂಬ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ನೋಡಿ, ನೀತಿ ಆಯೋಗನು ಕೂಡ ಭಾರತದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಪ್ರಸ್ತುತಪಡಿಸ್ತಾ ಹೋಗುತ್ತೆ. 2024ರಲ್ಲಿ ಈ ಒಂದು ವರದಿಯನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಬಟ್ ಇದು ಆರಂಭ ಮಾಡಿದ್ದು 2018ರಲ್ಲಿ. ಇಷ್ಟು ಪ್ರಮುಖವಾಗಿರುವಂಥ ಮಾಹಿತಿಯನ್ನು ತಿಳ್ಕೊಳ್ಳಿ. ಸೊ ಇದಾದ ನಂತರದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಂದರೆ ಏನು? ನೀವು ಡಿಸ್ಕ್ರಿಪ್ಟಿವ್ ಆನ್ಸರ್ಸನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಡೆಫಿನೇಷನ್ಸ್ಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಸುಸ್ಥಿರ ಅಭಿವೃದ್ಧಿ ಗುರಿ ಅಂದರೆ ನನ್ನದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದೇನೆ. ಇದನ್ನು ನೀವು ಡಿಸ್ಕ್ರಿಪ್ಟಿವ್ ಆನ್ಸರನ್ನು ಬರೆಯುವಂಥ ಸಂದರ್ಭದಲ್ಲಿ, ಪ್ರಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಬಳಸ್ಕೊಳ್ಳಿ. ಪ್ರಸ್ತುತವಾಗಿ ಸಂಪನ್ಮೂಲಗಳನ್ನು ಬಳಸುವುದರೊಂದಿಗೆ ಮುಂದಿನ ಪೀಳಿಗೆಗೆ ವರ್ಗಾಯಿಸ್ತಕ್ಕಂಥದ್ದನ್ನು ಏನಂತ ಕರಿತೀವಿ? ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ ಕರಿತೀವಿ. ಅಥವಾ ಇನ್ನೊಂದು ಹೆಸರಲ್ಲಿ ಭವಿಷ್ಯದ ಪೀಳಿಗೆಯ ಅಗತ್ಯತೆಗಳೊಂದಿಗೆ ಯಾವುದೇ ಒಪ್ಪಂದವನ್ನು ಮಾಡಿಕೊಳ್ಳದೆ ಇಂದಿನ ಜನರ ಅಗತ್ಯತೆಯನ್ನು ಈಡೇರಿಸ್ಕೊಳ್ತಕ್ಕಂಥದ್ದನ್ನು ನಾವು ಸುಸ್ಥಿರ ಅಭಿವೃದ್ಧಿ, ಇಂಗ್ಲೀಷಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು 2030ರೊಳಗಾಗಿ ಸಾಧಿಸಬೇಕು. ಹಾಗಾದರೆ ಎಷ್ಟು ಸುಸ್ಥಿರ ಅಭಿವೃದ್ಧಿಗಳು ಇದ್ದಾವೆ ಅನ್ನೋದರ ಪಟ್ಟಿಯನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ. ಪಾಸ್ ಮಾಡಿಬಿಟ್ಟು ನೀವು ವಿಡಿಯೋನ ಒಂದು ಬಾರಿ ವಾಚ್ ಮಾಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಪ್ರಮಾಣದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಇಲ್ಲಿ ನಮೂದು ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿರುವಂಥದ್ದು. ಸೊ ಇದು ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರುವಂತಹ ಮಾಹಿತಿ. ಸೊ ಇದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರುವಂಥ ಅಂಶವನ್ನು ತಾವು ನೆನ್ಪಿಟ್ಕೊಳ್ಬೇಕು. ನೋಡಿ, ಸ್ವೀಡನ್ ದೇಶ ಆಗಿರ್ಬೋದು, ನಾರ್ಡಿಕ್ ದೇಶಗಳಾಗಿರ್ತಕ್ಕಂಥ ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ ಜೊತೆಗೆ ಡೆನ್ಮಾರ್ಕ್, ಇವೆಲ್ಲವೂ ಕೂಡ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಸ್ಥಾನವನ್ನು, ಮೊಟ್ಟ ಮೊದಲನೆಯ ಸ್ಥಾನವನ್ನು ಪಡೆದುಕೊಳ್ತವೆ. ಸೊ ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಭೂತಾನ್ ಅಂತಕ್ಕಂಥ ಒಂದು ರಾಷ್ಟ್ರ ಇದೆ. ಅಲ್ಲಿ GDPಯನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂತ ನೋಡ್ಕೊಂಡಾಗ, ಸೊ ಆ ದೇಶದ ಜನರು ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದನ್ನು ಆಧಾರದಾಗಿಟ್ಕೊಂಡು ಅಲ್ಲಿರುವಂಥ GDP ತಯಾರಾಗ್ತಾ ಹೋಗುತ್ತೆ. ಬಟ್ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ GDPಗಳನ್ನು ಒಂದು ಗ್ರೋತ್ ಮಾಡೆಲ್ ಆಗಿ, ಅಭಿವೃದ್ಧಿಯ ಸೂಚಕವಾಗಿ ನಾವು ಬಳಸ್ಕೊಳ್ತಾ ಇದ್ದೀವಿ. ಭೂತಾನ್ ದೇಶದಲ್ಲಿ ಆ ರೀತಿಯಾಗಿ ಬಳಸ್ಕೊಳ್ತಾ ಇಲ್ಲ. ಅಲ್ಲಿ ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಇಂಡೆಕ್ಸನ್ನು, ಹ್ಯಾಪಿನೆಸ್ಸನ್ನು ಆಧಾರವಾಗಿ ಇಟ್ಕೊಂಡು ದೇಶದ ಅಭಿವೃದ್ಧಿಯನ್ನು ಬಳಸ್ಕೊಳ್ತಾ ಹೋಗ್ತಾರೆ. ಸೊ ಇದಾಗಿತ್ತು ಈ ದಿನದ ಒಂದು ಕ್ಲಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು.